ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಾರ್ಷಿಕ ಪರೀಕ್ಷೆಯ 1ರಿಂದ 24ರ ಪ್ರಶ್ನೆವರೆಗಿನ ಉತ್ತರಗಳನ್ನು ನೋಡಿದ್ದೇವೆ. ಇಂದು ನಾವು 25ರಿಂದ ಮುಂದಿನ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ. 25ನೇ ಪ್ರಶ್ನೆ, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಭಾಗಿಸಿ ಮತ್ತು ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಂಥದ್ದು ಪರಿಹಾರವನ್ನು ಮಾಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 x² ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಭಾಗಿಸಬೇಕು. ಇಲ್ಲಿ ಎಕ್ಸ್ದಿಂದ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಕ್ಯೂಬ್ ಅನ್ನೋದು ಬಂತು ಮೈನಸ್ x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಅನ್ನೋದು ಬಂತು ಮೈನಸ್ ಇದು ಪ್ಲಸ್ ಇದು ಮೈನಸ್ ಕ್ಯಾನ್ಸಲ್ ಆಗಿ 4x² ಪ್ಲಸ್ 3x ಪ್ಲಸ್ 5 ಅನ್ನೋದು ಬಂತು. 4ರಿಂದ ಗುಣಿಸಿದಾಗ 4x² ಮೈನಸ್ 4x ಪ್ಲಸ್ 4 ಮೈನಸ್ ಪ್ಲಸ್ ಇದು ಮೈನಸ್ 2 ಕ್ಯಾನ್ಸಲ್ ಆಯಿತು. 2 ಕೂಡಿಸಿದಾಗ 7x ಇಲ್ಲಿ ಪ್ಲಸ್ 1 ಇದು ಶೇಷ ಜಿ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಅನ್ನು ಕೇಳಿದರೆ ಕ್ಯೂ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 4 ಆರ್ ಆಫ್ ಎಕ್ಸ್ ಇಲ್ಲಿ 7x ಪ್ಲಸ್ 1 ಉತ್ತರ. 25ರ ಅಥವಾ ಪ್ರಶ್ನೆ, ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಬಹುಪದೋಕ್ತಿ ಜಿ ಆಫ್ ಎಕ್ಸ್ನಿಂದ ಭಾಗಿಸಿದಾಗ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳು ಕ್ರಮವಾಗಿ x² ಮೈನಸ್ ಎಕ್ಸ್ ಪ್ಲಸ್ 2 ಮತ್ತು 4 ಆಗಿವೆ. ಹಾಗಾದರೆ ಜಿ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಮೊದಲು ಸೂತ್ರ ಬರ್ಕೊಳ್ಳೋಣ. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ನಮ್ಗೆ ಜಿ ಆಫ್ ಎಕ್ಸ್ ಅನ್ನು ಕಂಡುಹಿಡಬೇಕು. ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಭಾಗಿಲೆ ಕ್ಯೂ ಆಫ್ ಎಕ್ಸ್ ಅಂತ ಹೇಳಾಗ್ತದೆ. ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ನ ವ್ಯಾಲ್ಯೂ ಇದಾಗ್ತದೆ ಎಕ್ಸ್ ಕ್ಯೂಬ್ ಪ್ಲಸ್ 4x² ಅನ್ನೋದಾಗ್ತದೆ. ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಮೈನಸ್ ಆರ್ ಆಫ್ ಎಕ್ಸ್. ಇಲ್ಲಿ ಆರ್ ಆಫ್ ಎಕ್ಸ್ ಅನ್ನೋದು 4 ಕೊಟ್ಟಿದ್ದಾರೆ ಮೈನಸ್ 4 ಭಾಗಿಲೆ ಕ್ಯೂ ಆಫ್ ಎಕ್ಸ್ ಅನ್ನೋದು x² ಮೈನಸ್ ಎಕ್ಸ್ ಪ್ಲಸ್ 2. ಜಿ ಆಫ್ ಎಕ್ಸ್ ಅನ್ನು ಸಿಗಬೇಕಾದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 6 ಭಾಗಿಲೆ x² ಮೈನಸ್ ಎಕ್ಸ್ ಪ್ಲಸ್ 2 ಇದನ್ನು ಭಾಗಿಸಬೇಕು. ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 6 ಭಾಗಿಲೆ x² ಮೈನಸ್ ಎಕ್ಸ್ ಪ್ಲಸ್ 2. ಎಕ್ಸ್ದಿಂದ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಕ್ಯೂಬ್ ಮೈನಸ್ x² ಪ್ಲಸ್ 2x ಮೈನಸ್ ಇದು ಪ್ಲಸ್ ಇದು ಮೈನಸ್ ಕ್ಯಾನ್ಸಲ್ ಆಗಿ 5x² ಪ್ಲಸ್ 3x ಮೈನಸ್ 6 ಪ್ಲಸ್ 5ರಿಂದ ಮಲ್ಟಿಪ್ಲೈ ಮಾಡಿದಾಗ 5x² ಮೈನಸ್ 5x ಪ್ಲಸ್ 5 10 ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗ್ತು 8x ಮೈನಸ್ 16 ಅನ್ನೋದು ಉತ್ತರ. ಆದ್ದರಿಂದ ಇಲ್ಲಿ ಜಿ ಆಫ್ ಎಕ್ಸ್ ಅನ್ನು ಕೇಳಿದ್ದಾರೆ. ಜಿ ಆಫ್ ಎಕ್ಸ್ ಅನ್ನೋದು ಎಕ್ಸ್ ಪ್ಲಸ್ 5 ಅನ್ನೋದು ಬಂತು. 26ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಎಕ್ಸ್ ಐ ಅನ್ನೋದು ಕಂಡುಹಿಡಬೇಕು. ಎಫ್ ಐ ಅನ್ನು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿಯನ್ನು. 2 ಕೂಡಿಸಿ 8 ಆಗ್ತು. 8 ಭಾಗಿಲೆ 2 ಮಾಡಿದ್ರೆ 4. ಇವೆರಡನ್ನು ಕೂಡಿಸಿದ್ರೆ 18 ಭಾಗಿಲೆ 2 ಮಾಡಿದ್ರೆ 9. 2 ಕೂಡಿಸಿದ್ರೆ 28 ಭಾಗಿಲೆ 2 ಮಾಡಿದ್ರೆ 14. ಇವೆರಡು ಕೂಡಿಸಿದ್ರೆ 38 ಭಾಗಿಲೆ 2 ಮಾಡಿದಾಗ 19. 2 ಕೂಡಿಸಿದಾಗ 2 ಕೂಡಿಸಿ ಡಿವೈಡ್ ಬೈ 2 ಮಾಡಿದ್ರೆ 24 ಅನ್ನೋದು ಬಂತು. ಇವು ಮಲ್ಟಿಪ್ಲೈ ಮಾಡಿದಾಗ ಎಫ್ ಐ ಎಕ್ಸ್ ಐ ಈ ಗುಣಿಸಿದಾಗ 4 2 8 9 4 36 14 5 70 19 3 57 24 1 24 ಎಲ್ಲವನ್ನ ಕೂಡಿಸಿದಾಗ ಸಿಗ್ಮಾ ಎಫ್ ಐ ಎಕ್ಸ್ ಐ
195 ಅನ್ನೋದು ಬರ್ತದೆ. ಇವು ಆವೃತ್ತಿಗಳನ್ನು ಕೂಡಿಸಿದಾಗ ಇದು 15 ಅನ್ನೋದು ಬರ್ತದೆ. ಇದು F5 ಸಿಗ್ಮಾ F5. ಸೂತ್ರ ಸರಾಸರಿ x ಬಾರ್ ಈಕ್ವಲ್ಸ್ ಟು ಸಿಗ್ಮಾ F5 xi ಡಿವೈಡ್ ಬೈ ಸಿಗ್ಮಾ F5. 195 ಭಾಗಿಲೆ 15 ಮಾಡಿದಾಗ ಉತ್ತರ 13. 15 ಒಂದಲೇ 15 3ಲೇ 45. ಸರಾಸರಿ 13. ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ ಇರುವ ವರ್ಗಾಂತರದ ಗಾತ್ರ ಇಲ್ಲಿ 13ರಿಂದ 17. ಇದು F0, F1, F2, L, H ಈಕ್ವಲ್ಸ್ ಟು 4, L ಈಕ್ವಲ್ಸ್ ಟು 13, F0 ಈಕ್ವಲ್ಸ್ ಟು 7, F1 10, F2 9. ಸೂತ್ರ ಬಹುಲಕ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H. L 13 ಪ್ಲಸ್ 10 ಮೈನಸ್ 7 ಭಾಗಿಲೆ 2 ಇಂಟು 10 ಮೈನಸ್ 9 ಮೈನಸ್ 7 ಗುಣಿಲೆ 4. 13 10ರಲ್ಲಿ 7 ಹೋದ್ರೆ 3 ಅನ್ನೋದು ಬಂತು ಭಾಗಿಲೆ 20 ಮೈನಸ್ ಇವೆರಡನ್ನು ಕೂಡಿದ್ರೆ 18. 20 ಮೈನಸ್ 16 ಇಂಟು 4. ಇಲ್ಲಿ ಪ್ಲಸ್ ಬೇಕು. 13 ಪ್ಲಸ್ 3 ಭಾಗಿಲೆ 4 ಇಂಟು 4. ಇವೆರಡು 4 4 ಕ್ಯಾನ್ಸಲ್ ಆಗ್ತು. 13 ಪ್ಲಸ್ 3 16 ಅನ್ನೋದು ಬಹುಲಕ. 27ನೇ ಪ್ರಶ್ನೆ, ತ್ರಿಭುಜ ಎಬಿಸಿಯಲ್ಲಿ ADC ಕೋನ ಮತ್ತು BAC ಆಗುವಂತೆ DU BCಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC ಸ್ಕ್ವೇರ್ ಈಕ್ವಲ್ಸ್ ಟು BC ಇಂಟು CD ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೊದಲೊಂದು ಚಿತ್ರವನ್ನು ಇಳಿಸ್ಕೊಳ್ಳೋಣ. A ಇದು B C, BCಯ ಮೇಲೆ D ಬಿಂದುವಿದೆ. D ಬಿಂದು ಇದನ್ನು ಸೇರಿಸೋಣ. ಎರಡು ತ್ರಿಭುಜಗಳನ್ನು ಅದು ಇಲ್ಲಿ ತ್ರಿಭುಜ ABC ಅನ್ನೋದೊಂದು, ಇನ್ನೊಂದು ADC ಅನ್ನೋದು. ಅದರಲ್ಲಿ D ಕೋನ ADC ಕೋನ ಈ ಕೋನವು BAC ಕೋನಕ್ಕೆ ಸಮನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಗೆ ಏನನ್ನು ಸಾಧಿಸಬೇಕು ಅಂತಂದ್ರೆ AC ಸ್ಕ್ವೇರ್ ಈಕ್ವಲ್ಸ್ ಟು BC ಇಂಟು CD ಅಂತೇಳಿ ಸಾಧಿಸಬೇಕು. ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಬೇಕಿದ್ರೆ ತಾವು ಕಲರ್ದಲ್ಲಿ ನೋಡ್ಬೋದು. ಈ ಎರಡು ತ್ರಿಭುಜಗಳಲ್ಲಿ ABC ತ್ರಿಭುಜದಲ್ಲಿ A ಕೋನ ABC ಕೋನ ಈಕ್ವಲ್ಸ್ ಟು ADC ಕೋನ. ಇದು ದತ್ತದ ಪ್ರಕಾರ, ದತ್ತದಲ್ಲಿ ಕೊಟ್ಟಿದ್ದಾರೆ ಎರಡು ಕೋನಗಳನ್ನು ಈಕ್ವಲ್ ಅಂಥೇಳಿ. ಇನ್ನೊಂದು ACB ಕೋನ ಈಕ್ವಲ್ಸ್ ಟು DCA ಕೋನ. C ಕೋನ, ಇದು C ಕೋನ ಏನಾಗಿರ್ತದೆ, ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ ABC ಸಮರೂಪವಾಗಿದೆ ತ್ರಿಭುಜ ADC. ಎರಡೂ ತ್ರಿಭುಜಗಳು ಸಮರೂಪ. ಅದು ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳಂಗಿರ್ತವೆ, ಸಮಾನುಪಾತದಲ್ಲಿರ್ತವೆ. ಹಾಗಾಗಿ ಇದ್ರ ABC ತ್ರಿಭುಜದ ಬಾಹು BC ಡಿವೈಡ್ ಬೈ AC ಅಂತೇಳಿ ಬರ್ಕೊಳ್ತೀನಿ. ನಂತರ AC ಡಿವೈಡ್ ಬೈ ಈ AC ಬಾಹು ಇನ್ನೊಂದು CD ಬಾಹುವನ್ನು ತಗೊಳ್ತೀನಿ. ಓರೆ ಗುಣಾಕಾರ ಮಾಡಿದಾಗ AC ಸ್ಕ್ವೇರ್ ಈಕ್ವಲ್ಸ್ ಟು BC ಇಂಟು CD ಅನ್ನೋದು ನಮ್ಗೆ ಬೇಕಾದಂಥ ಉತ್ತರವನ್ನು ಸಿಕ್ತು. ಇನ್ನೊಂದು ಅಥವಾ ಪ್ರಶ್ನೆ, ಚಿತ್ರದಲ್ಲಿ ABC ಮತ್ತು AMPಗಳು ಕ್ರಮವಾಗಿ B ಮತ್ತು M ಬಿಂದುಗಳಲ್ಲಿ ಲಂಬಕೋನಗಳನ್ನು ಹೊಂದಿವೆ, ಲಂಬಕೋನ ತ್ರಿಭುಜಗಳಾಗಿವೆ. ಹಾಗಾದರೆ CA ಡಿವೈಡ್ ಬೈ PA ಮತ್ತು BC ಡಿವೈಡ್ ಬೈ MP ಎಂದು ಸಾಧಿಸಿ. ಇಲ್ಲಿ ಎರಡೂ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳಾಗಿವೆ. ತ್ರಿಭುಜ AMP ಮತ್ತು ತ್ರಿಭುಜ ABCಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದರು B ಕೋನ AMPಯಲ್ಲಿ AMP ಕೋನ AMP ಈಕ್ವಲ್ಸ್ ಟು ಇದು ABC ಕೋನ 290 ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ.
ಇನ್ನೊಂದು ಕೋನ ಯಾವುದಾಗ್ತಾ ಅಂತಂದ್ರೆ AMPಯಲ್ಲಿ MAP ಇದು ಕೋನ ಸಮನಾಗಿದೆ CAB ಕೋನ. ಇದು ಕಾರಣ ಏನಂತಂದ್ರೆ ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ AMP ಸಮರೂಪವಾಗಿದೆ ತ್ರಿಭುಜ ABC. ಈ ಎರಡು ತ್ರಿಭುಜಗಳು ಸಮರೂಪ ಆಯ್ತವ ಕೋಕೋ ಪ್ರಕಾರ. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳಂಗಿರ್ತವ ಅಂತಂದ್ರೆ ಸಮಾನುಪಾತದಲ್ಲಿರ್ತವ. ಆ ಬಾಹುಗಳನ್ನು ಬರ್ಕೊಳ್ತೇನೆ. ಲಂಬಕೋನದ ಬಾಹು AC ಇದೆ, ಅಭಿಮುಖ ಬಾಹು AC. ಅಲ್ಲಿ AMPಯಲ್ಲಿ ಅಭಿಮುಖ ಬಾಹು AP ಇದೆ. ಈಕ್ವಲ್ಸ್ ಟು ಇನ್ನೊಂದು ಇಲ್ಲಿ BC ಬಾಹುವನ್ನು ಎತ್ತರ ಅಂತ ತಗೊಳ್ತೀನಿ. BC ಭಾಗಿಲೆ ಇನ್ನೊಂದು MP ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇದನ್ನೇ ಸಾಧಿಸಂದ್ರೂ ಸಾಧಿಸಿದ್ದೇವೆ. 28ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತೆ. ಇದು ಪ್ರಮೇಯದ, ಇದೇನು ಎಕ್ಸ್ಪ್ಲೇನ್ ಮಾಡೋದು ನೆಸಸರಿ ಇಲ್ಲ. O ವೃತ್ತದ ಕೇಂದ್ರ, P ಬಾಹ್ಯ ಬಿಂದು, AP ಈಕ್ವಲ್ಸ್ ಟು BP ಅನ್ನು ಸಾಧಿಸಬೇಕು. OP OA OBಯನ್ನು ಸೇರಿಸಿದೆ, ಇವುಗಳನ್ನು ಸೇರಿಸಿದ್ದೇವೆ. ಎರಡು ತ್ರಿಭುಜಗಳನ್ನು ಉಂಟಾಗ್ತು. ಆ ಎರಡು ತ್ರಿಭುಜಗಳಲ್ಲಿ AOP BOPಗಳಲ್ಲಿ ಎರಡು ತ್ರಿಭುಜದಲ್ಲಿ AO ಮತ್ತು BO ಇವೆರಡು ಬಾಹುಗಳು ತ್ರಿಜ್ಯಗಳಾಗಿವೆ. ಕೋನ A ಕೋನ ಮತ್ತು B ಕೋನ 90 ಡಿಗ್ರಿ ಆಗಿರ್ತವೆ. OP ಉಭಯ ಸಾಮಾನ್ಯ ಆಗಿರ್ತದೆ. ಆದ್ದರಿಂದ ಎರಡು ತ್ರಿಭುಜಗಳನ್ನಾಗಿರ್ತವೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಹೆಂಗಿರ್ತವೆ, ಸಮನಾಗಿರುತ್ತವೆ. 29ನೇ ಪ್ರಶ್ನೆ, ಚಿತ್ರದಲ್ಲಿ R ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡ AOBPA ಯ ವಿಸ್ತೀರ್ಣವು 231 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ APB ಯ ಕಂಸದ ಉದ್ದವು 22 ಸೆಂಟಿಮೀಟರ್ಗಳಾಗಿವೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಥೀಟಾ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಅವೆರಡು ಕಂಡುಹಿಡಬೇಕಾದ್ರೆ ಪರಿಹಾರವನ್ನು ನೋಡೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಭಾಗಿಲೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇದು 221 ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇದು ಥೀಟಾ ಡಿವೈಡ್ ಬೈ 360 ಇಂಟು 2 ಪೈ ಆರ್. 360 ಥೀಟಾ ಕ್ಯಾನ್ಸಲ್ ಆಗ್ತು. ಒಂದು ಪೈ, ಇದು ಪೈ ಕ್ಯಾನ್ಸಲ್ ಆಯಿತು. ಒಂದು ಆರು ಕ್ಯಾನ್ಸಲ್ ಆಯಿತು. ಇದು 231 ಭಾಗಿಲೆ 22 ಈಕ್ವಲ್ಸ್ ಟು ಏನು ಉಳಿದಿಲ್ಲಿ 6 ಭಾಗಿಲೆ 2 ಅಂತ ಹೇಳಿತು. 2 11 ಆರ್ ಈಕ್ವಲ್ಸ್ ಟು 11 2 22 11 11 21 ಸೆಂಟಿಮೀಟರ್ ತ್ರಿಜ್ಯ ಬಂತು. ನಾವು ಇವಾಗ ಕೋನವನ್ನು ಕಂಡುಹಿಡಬೇಕು. ಈ ತ್ರಿಜ್ಯವನ್ನು ಯಾವುದಾದ್ರೂ ಒಂದರಲ್ಲಿ ಆದೇಶ ಮಾಡಿದಾಗ ಕೋನವನ್ನು ಸಿಗ್ತದೆ. 22 ಈಕ್ವಲ್ಸ್ ಟು ಥೀಟಾ ಡಿವೈಡ್ ಬೈ 360 ಇಂಟು 2 ಇಂಟು 22 ಡಿವೈಡ್ ಬೈ 7 ಇಂಟು ಆರ್ ಬೆಲೆ 21. 7 7 3 22. ಇದು 22 ಕ್ಯಾನ್ಸಲ್ ಆಯಿತು. 3 3 3 120 ಅನ್ನೋದು ಬಂತು. 2 2 60 ಥೀಟಾ ಡಿವೈಡ್ ಬೈ 60 ಅನ್ನೋದು ಬಂತು. ಥೀಟಾ ಈಕ್ವಲ್ಸ್ ಟು 60 ಡಿಗ್ರಿ. ಚಿತ್ರದಲ್ಲಿ ROQPಯ ವೃತ್ತಚತುರ್ಥಕದಲ್ಲಿ ಅಂತಸ್ಥವಾಗಿದೆ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮೊದಲು ವಿಕರ್ಣವನ್ನು ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಪ್ರಕಾರ ತ್ರಿಭುಜ POQನಲ್ಲಿ OP ಸ್ಕ್ವೇರ್ ಈಕ್ವಲ್ಸ್ ಟು OQ ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. ಇಲ್ಲಿ OQ ಅನ್ನು ಕಂಡುಹಿಡಿದೆವು. 20 ಅನ್ನೋದು ಬಂತು. ಇದು 20 ಏನಾಗಿರ್ತದೆ ಅಂದ್ರೆ ತ್ರಿಜ್ಯ ಆಗಿರ್ತದೆ. ಮತ್ತು ಇಲ್ಲಿ ಕೋನ 90 ಡಿಗ್ರಿ ಆಗಿರ್ತದೆ. ತ್ರಿಜ್ಯಾಂತರ ಖಂಡದ ಕೋನವು 90 ಡಿಗ್ರಿ. ಛಾಯೀಕೃತ ಭಾಗದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಆ ತ್ರಿಜ್ಯಾಂತರ ಖಂಡದಲ್ಲಿ ಆಯತವನ್ನು ಮೈನಸ್ ಮಾಡಬೇಕು. ಆಯತದ ವಿಸ್ತೀರ್ಣವನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡ್ ಬೈ 360 ಪೈ ಆರ್ ಸ್ಕ್ವೇರ್ ಮೈನಸ್ ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ. ಇವೆಲ್ಲ ಸಿಂಪ್ಲಿಫೈ ಮಾಡಿದಾಗ 2200 ಭಾಗಿಲೆ 7 ಅಂತ ಹೇಳಿ ಬಂತು. ಇದು ಆಯತದ ವಿಸ್ತೀರ್ಣ 192 ಅಂತ ಹೇಳಿ ಬಂತು. ಕೊನೆಯಲ್ಲಿ ಉತ್ತರ 122.28 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಛಾಯೀಕೃತ ಭಾಗದ ವಿಸ್ತೀರ್ಣವಾಗ್ತದೆ. 30ನೇ ಪ್ರಶ್ನೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಮಗನ ಈಗಿನ ವಯಸ್ಸು X ಆಗಿರಲಿ. ತಾಯಿಯ ಈಗಿನ ವಯಸ್ಸು 2ರಷ್ಟಿದೆ. ವರ್ಗದ 2ರಷ್ಟಿದೆ ಅಂತಂದ್ರೆ 2x ಸ್ಕ್ವೇರ್ ಅಂತ ಹೇಳಾಗ್ತದೆ. 8 ವರ್ಷಗಳ ನಂತರ ಮಗನ ವಯಸ್ಸು 8 ವರ್ಷ ಜಾಸ್ತಿ ಆಗ್ತದೆ. ತಾಯಿಯ ವಯಸ್ಸು 8 ವರ್ಷ ಜಾಸ್ತಿ ಆಗ್ತದೆ. ಹೇಳಿಕೆಯಂತೆ 2x ಸ್ಕ್ವೇರ್ ಪ್ಲಸ್ 8 ಇಲ್ಲಿ
ಏನು ಕೊಟ್ಟಿದ್ದಾರೆ, 3ರಷ್ಟಕ್ಕಿಂತ 4 ವರ್ಷಗಳು ಜಾಸ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. 3ರಷ್ಟಕ್ಕಿಂತ 4 ವರ್ಷ ಜಾಸ್ತಿ ಅಂತ ಹೇಳಿ ತೊಗೊಂಡಿದ್ದು. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒಂದು ವರ್ಗ ಸಮೀಕರಣವನ್ನು ಸಿಗ್ತದೆ. ಆ ವರ್ಗ ಸಮೀಕರಣ 2x² ಮೈನಸ್ 3x ಮೈನಸ್ 20 = 0. ಈ ವರ್ಗ ಸಮೀಕರಣ ಬಿಡಿಸ್ಕೊಂಡಾಗ ಎಕ್ಸ್ ಬೆಲೆ -5/2 ಅಂತ ಬರ್ತಾ, ಇನ್ನೊಂದು x = 4 ಅನ್ನೋದು ಬರ್ತದೆ. ಇಲ್ಲಿ ಋಣಾತ್ಮಕವನ್ನು ಪರಿಗಣಿಸಲಾಗುವುದಿಲ್ಲ, ಹಾಗಾಗಿ x ಬೆಲೆ 4. ಮಗನ ಈಗಿನ ವಯಸ್ಸು 4 ವರ್ಷ ಆಗಿರ್ತದೆ. 31ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ABC ಯ ಶೃಂಗಗಳು A of x, 10, B of 2, 2 ಮತ್ತು C of 12, 2 ಆಗಿವೆ. AC ಯ ಮಧ್ಯಬಿಂದು Q of 9, 6 ಆಗಿದ್ದು ತ್ರಿಭುಜ APQ ನ ವಿಸ್ತೀರ್ಣವು 12 ಸೆಂಟಿಮೀಟರ್. ಇಲ್ಲಿ ತ್ರಿಭುಜ APQ ನ ವಿಸ್ತೀರ್ಣ, ಇದು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ. ಚತುರ್ಭುಜ ಇದು ವಿಸ್ತೀರ್ಣವನ್ನು ಕಂಡುಹಿಡಬೇಕು. PBCQ ನ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಮೊದಲು ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಎಕ್ಸ್ ಬಿಂದುವನ್ನು ಕಂಡುಹಿಡಬೇಕು. ಎಕ್ಸ್ ಬಿಂದು ಕಂಡುಹಿಡಿಯೋ ಸಲುವಾಗಿ ಇದು AC ಯ ಮಧ್ಯಬಿಂದುವಿನ ಸೂತ್ರವನ್ನು ಉಪಯೋಗಿಸಿ x, y = x1 + x2 / 2, y1 + y2 / 2. ಇಲ್ಲಿ x, y 9, 6 ಅಂತ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡಿದ್ದೇವೆ. x1 x ಆಗಿದೆ ಪ್ಲಸ್ x2 ಅನ್ನೋದು 12 / 2, y1 10 / 2 10 + 2 / 2 ಅನ್ನು ಮಾಡಿದಾಗ x = 6 ಅನ್ನೋದು ಬಂತು. ನಮಗೆ y ಇದು ವ್ಯಾಲ್ಯೂವನ್ನು ಬಿಡಿಸೋದು ನೆಸೆಸರಿ ಇಲ್ಲ, x ಬೆಲೆ ಬೇಕಿತ್ತು, x ಅನ್ನು ಬಿಡಿಸ್ಕೊಂಡಿದ್ದೆವು. ನಂತರ ತ್ರಿಭುಜ ABC ಯ 3 ಶೃಂಗಗಳನ್ನು ಸಿಕ್ತು. ಆ 3 ಶೃಂಗಗಳ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಆ 3 ಶೃಂಗಗಳನ್ನು ತಗೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ತ್ರಿಭುಜದ ವಿಸ್ತೀರ್ಣ ಇಲ್ಲಿ -40 ಅಂತ ಹೇಳಿ ಬಂದಿದೆ, ಆದರೆ ವಿಸ್ತೀರ್ಣವನ್ನು ಯಾವಾಗಲೂ ಋಣಾತ್ಮಕವನ್ನು ಪರಿಗಣಿಸಲಾಗುವುದಿಲ್ಲ, ಅದಕ್ಕೆ ಧನಾತ್ಮಕ ಅಂತ ತಗೊಂಡಿದ್ದೇವೆ. ಪ್ಲಸ್ ಅಂತ ತಗೊಂಡಾಗ ಇದ್ರ ವಿಸ್ತೀರ್ಣ ABC ವಿಸ್ತೀರ್ಣ ಗೊತ್ತಾಯಿತು. ನೆಕ್ಸ್ಟ್ ಏನ್ಬೇಕು ಅಂದ್ರೆ PBC ಯ ಚತುರ್ಭುಜ PBCQ ನ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದರಲ್ಲಿ ABC ವಿಸ್ತೀರ್ಣದಲ್ಲಿ ಅದರ APQ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. 40 - 12 ಮಾಡಿದಾಗ 28 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬಂತು. 32ನೇ ಪ್ರಶ್ನೆ, ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿರುವ 100 ಜನ ರೋಗಿಗಳ ವಯಸ್ಸುಗಳ ವಿವರ ಈ ಕೆಳಗಿನಂತಿದೆ. ದತ್ತಾಂಶಗಳನ್ನು ಕಡಿಮೆ ಇರುವ ಓಜು ನಕ್ಷೆಯನ್ನು ರಚಿಸಿ. ಆಲ್ರೆಡಿ ಸಂಚಿತಾವೃತ್ತಿಯನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಗಳನ್ನು ತಗೊಂಡು ನಾನು x ಅಕ್ಷ ಮತ್ತು y ಅಕ್ಷೆಯಲ್ಲಿ, x ಅಕ್ಷೆಯಲ್ಲಿ ಈ ವರ್ಗಾಂತರವನ್ನು ತಗೊಳ್ಬೇಕು. 10, 20, 30, 40 ಅಂತ ತಗೊಂಡಿನಿ. y ಅಕ್ಷೆಯಲ್ಲಿ ಆವೃತ್ತಿಯನ್ನು ತಗೊಂಡಿನಿ 10, 20. x ಅಕ್ಷೆ 1 ಸೆಂಟಿಮೀಟರ್ = 10 ಮೂಲಮಾನ, y ಅಕ್ಷೆ 1 ಸೆಂಟಿಮೀಟರ್ = 10 ಮೂಲಮಾನ ತಗೊಂಡು ಇಲ್ಲಿ ಗ್ರಾಫನ್ನು ಹಾಕಿದ್ದೀನಿ. ಈ ರೀತಿ ಈ ಗ್ರಾಫನ್ನು ತಾವು ಈಸಿಯಾಗಿ ಹಾಕಬಹುದು. ಮುಂದಿನ ಪ್ರಶ್ನೆ ನೋಡೋಣ. 33ನೇ ಪ್ರಶ್ನೆ, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಮತ್ತು 33ನೇ ಪ್ರಶ್ನೆ, 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುಗಳ ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳು 2/3 ರಚಿಸಿ. ಮೊದಲು AB ಒಂದು ಸರಳ ರೇಖೆಯನ್ನು 9 ಸೆಂಟಿಮೀಟರ್ ತಗೊಳ್ಬೇಕು. ನಂತರ ಕೈವಾರ ಸಹಾಯದಿಂದ ACಯನ್ನು ಒಂದು ಕಂಸವನ್ನು ಎಳಿಬೇಕು 8 ಸೆಂಟಿಮೀಟರ್. ನಂತರ ಇದು BCಯನ್ನು 6 ಸೆಂಟಿಮೀಟರ್ ಕೈವಾರ ಸಹಾಯದಿಂದ ಕಂಸ ಹೊಡೆದು 2 L ಕಟ್ಟತ್ತಲು C ಬಿಂದುವನ್ನು ತಗೊಂಡು ಅವೆರಡನ್ನು ಸೇರಿಸಬೇಕು. ಒಂದು ಲಘು ಕೋನವನ್ನು ರಚನೆ ಮಾಡಬೇಕು. ಲಘು ಕೋನಕ್ಕೆ 3 ಈಕ್ವಲ್ A1, A2, A3 ಅನ್ನು ತಗೊಳ್ಬೇಕು. ಇಲ್ಲಿ ಕೆಳಗಡೆ 3 ಇದೆ ಛೇದನದಲ್ಲಿ, ಮೊದಲು 3ಯನ್ನು ಸೇರಿಸಬೇಕು. ನಂತರ ಅದು ಕೋನವನ್ನು ಅಳತೆ ಮಾಡ್ಕೊಂಡು, ಈ ಕೋನ ಎಷ್ಟಿರ್ತದೋ ಅಷ್ಟೇ ಕೋನವನ್ನು ಅಳತೆ ಮಾಡ್ಕೊಂಡು ಇಲ್ಲಿ A2ದಿಂದ ಒಂದು D ಪಾಯಿಂಟನ್ನು ಸೇರಿಸಬೇಕು. ಸೇರಿಸಿದ ನಂತರ ಇವು ಎರಡು ಸಮಾಂತರ ಬರ್ತಾವೆ. ಈ B ಕೋನ ಎಷ್ಟಾಗಿರ್ತದೋ ಅಲ್ಲಿ D ಕೋನ ಅಷ್ಟೇ ಆಗಿರುವಂತೆ ಇನ್ನೊಂದು ರೇಖೆಯನ್ನು ಸೇರಿಸಬೇಕು. ಇದು ನಮ್ಗೆ ಬೇಕಾದಂಥ ಒಂದು ತ್ರಿಭುಜ ಸಿಗ್ತದೆ. ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ. 2x + y = 8. ಇದನ್ನು y = 8 - 2x ಅಂತ ತಗೊಂಡಿನಿ. x + y = 5. x ಅನ್ನು ಆ ಕಡೆ ಕಳಿಸಿದಾಗ y = 5 - x ಅಂತ ಬಂತು. ಒಂದು ಟೇಬಲನ್ನು ತಯಾರು ಮಾಡಬೇಕು. 2 ಟೇಬಲನ್ನು ತಯಾರು ಮಾಡಿ ಈ ರೀತಿ ಗ್ರಾಫನ್ನು ಹಾಕ್ಬೇಕು. ಆ ಎರಡು ಬಿಂದುಗಳು ಎಲ್ಲಿ ಛೇದಿಸ್ತವೆ ಅಂದರೆ x = 3, y = 2 ತಲೆ ಛೇದಿಸ್ತವೆ. ಈ ಛೇದಿಸುವ ಬಿಂದುಗಳನ್ನು ತಗೊಂಡು ಗ್ರಾಫನ್ನು ಈ ರೀತಿ ಇಳಿಸಬೇಕು. 35ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 210 ಮತ್ತು ಮೊದಲ n-1 ಪದಗಳವರೆಗಿನ ಮೊತ್ತ 171 ಆಗಿವೆ. ಆ ಸಮಾಂತರ ಶ್ರೇಣಿಯ ಮೊದಲ ಪದ 3 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. ಪರಿಹಾರವನ್ನು ನೋಡೋಣ. ಇದರದು n ಪದಗಳವರೆಗಿನ ಮೊತ್ತ ಅಂದರೆ Sn = 210 ಕೊಟ್ಟಿದ್ದಾರೆ. Sn-1 = 171 ಕೊಟ್ಟಿದ್ದಾರೆ. ನಮಗೆ an ಅನ್ನು ಕಂಡುಹಿಡಬೇಕು. an = Sn - Sn - 1 ಅಂತ ಸೂತ್ರ ಬರ್ತದೆ.
ಇಲ್ಲಿ A6 AN ಈಕ್ವಲ್ಸ್ ಟು SN ಅಂದರೆ 210 ಮೈನಸ್ 171. AN ಅನ್ನೋದು ಎಷ್ಟು ಬರ್ತದೆ ಇಲ್ಲಿ 39 ಅನ್ನೋದು ಬಂತು. ನಂತರ ಏನು ಕಂಡುಹಿಡಬೇಕಂತ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಬೇಕಾಗಿದೆ 20 ಪದಗಳವರೆಗೆ ಮೊತ್ತ. ಇಲ್ಲಿ ಮತ್ತೆ ಎ ಅನ್ನು ಕೊಟ್ಟಿದ್ದಾರೆ, A ಈಕ್ವಲ್ಸ್ ಟು 3 ಅಂತೇಳಿ ಕೊಟ್ಟಿದ್ದಾರೆ. ಇವಾಗ SN ಅನ್ನು ತಗೊಂಡು SN ಈಕ್ವಲ್ಸ್ ಟು N/2 A ಪ್ಲಸ್ AN. SN ಈಕ್ವಲ್ಸ್ ಟು N ಅನ್ನೋದು ಗೊತ್ತಿಲ್ಲ, N/2 A ಅಂತಂದರೆ 3 ಪ್ಲಸ್ AN ಅಂತಂದರೆ 39. N/2 ಇವೆರಡನ್ನು ಕೂಡಿಸಿದಾಗ 42 ಅನ್ನೋದು ಬಂತು. 2 2 1 N ಇಂಟು 21. SN ಅಂತಂದರೆ 210 ಗೊತ್ತಿದೆ. 210 ಭಾಗಿಲೆ 21 ಈಕ್ವಲ್ಸ್ ಟು N. N ಈಕ್ವಲ್ಸ್ ಎಷ್ಟು ಬರ್ತದೆ ಇಲ್ಲಿ 10 ಅನ್ನೋದು ಬಂತು. N ಈಕ್ವಲ್ಸ್ ಟು 10 ಬಂದಾಗ ಸಮಾಂತರ ಶ್ರೇಣಿ 20 ಪದಗಳನ್ನು ಕಂಡುಹಿಡಿ ಅಂತಂದ್ರೆ ಸಮಾಂತರ ಶ್ರೇಣಿಯ ಸೂತ್ರವನ್ನು ತಗೊಳ್ಬೇಕು. AN ಈಕ್ವಲ್ಸ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. AN ಅಂತಂದ್ರೆ 39, A ಅಂದರೆ 3 ಪ್ಲಸ್ N ಅಂದರೆ 10 ಮೈನಸ್ 1, ಡಿ ಗೊತ್ತಿಲ್ಲ, ಡಿ ಅನ್ನು ಕಂಡುಹಿಡಬೇಕು. 39 ಮೈನಸ್ 3 ಈಕ್ವಲ್ಸ್ ಟು 9 ಡಿ. 36 ಭಾಗಿಲೆ 9 ಈಕ್ವಲ್ಸ್ ಟು ಡಿ. 9 9 ಡಿ ಈಕ್ವಲ್ಸ್ ಟು 4 ಅನ್ನೋದು ಬಂತು. ಸಮಾಂತರ ಶ್ರೇಣಿಯ ಪದಗಳು 20ನೇ ಪದವನ್ನು ಕಂಡುಹಿಡಿ. A 20ನೇ ಪದವನ್ನು ಕಂಡುಹಿಡಬೇಕು. A ಪ್ಲಸ್ 19 ಡಿ. A 20ನೇ ಪದ ಏನಾಗ್ತದೆ ಅಂದರೆ 3 ಪ್ಲಸ್ 19 ಇಂಟು ಡಿ ಅಂದರೆ 4. 3 ಪ್ಲಸ್ A 20ನೇ ಪದ 60. 35ನೇ ಅಥವಾ ಪ್ರಶ್ನೆಯನ್ನು ನೋಡೋಣ. N ಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿ ಎಲ್ಲ ಒಳಕೋನಗಳ ಮೊತ್ತ N-2 ಇಂಟು 180. ಒಂದು ಪಂಚಭುಜಾಕೃತಿಯ ಒಳಕೋನಗಳ ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು 72 ಡಿಗ್ರಿ ಆದರೆ ಆ ಪಂಚಭುಜಾಕೃತಿ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಅತ್ಯಂತ ಚಿಕ್ಕ ಕೋನ ಅಂತಂದಾಗ ಅದನ್ನು ನಾವು A ಈಕ್ವಲ್ಸ್ ಟು 72 ಡಿಗ್ರಿ ಅಂತ ತಗೊಳ್ಳೋಣ. ಒಳಕೋನಗಳು ಏನು ಕೊಟ್ಟಿದ್ದಾರೆ ಅಂತಂದ್ರೆ N-2 ಇಂಟು 180 ಡಿಗ್ರಿ. ಒಳಕೋನಗಳ ಮೊತ್ತ SN ಈಕ್ವಲ್ಸ್ ಟು N-2 ಇಂಟು 180 ಡಿಗ್ರಿ ಆಗ್ತದೆ. ಇಲ್ಲಿ SN ಈಕ್ವಲ್ಸ್ ಟು 5 ಮೈನಸ್ ಪಂಚಭುಜಾಕೃತಿ ಅಂತ ಕೇಳಿದಾಗ 5 ಮೈನಸ್ 2 ಇಂಟು 180 ಈಕ್ವಲ್ಸ್ ಟು 3 ಇಂಟು 180 540. ಪಂಚಭುಜಾಕೃತಿ ಒಳಕೋನಗಳ ಮೊತ್ತ 580 ಅನ್ನೋದು ಬಂತು. ಈಗ S5 ಈಕ್ವಲ್ಸ್ ಟು N/2 ಟು A ಪ್ಲಸ್ N-1 ಇಂಟು ಡಿ ಅನ್ನು ಕಂಡುಹಿಡಬೇಕು. 5 ಭಾಗಿಲೆ 2 2 ಇಂಟು 72 ಪ್ಲಸ್ 5 ಮೈನಸ್ 1 ಇಂಟು ಡಿ. 5 ಭಾಗಿಲೆ 2 144 ಪ್ಲಸ್ 4 ಡಿ. 2ರಿಂದ ಭಾಗಿಸಿದಾಗ 2 7 14, 2 2 4, ಇಲ್ಲಿ 2 2 4. 5 ಇಂಟು 72 ಪ್ಲಸ್ 2 ಡಿ. ಇದು 540. 540 ಈಕ್ವಲ್ಸ್ ಟು ಭಾಗಿಲೆ 5 72 ಪ್ಲಸ್ 2 ಡಿ. 5 1 5, 5 8 40. 108 ಮೈನಸ್ 72 ಈಕ್ವಲ್ಸ್ ಟು 2 ಡಿ. 36 ಭಾಗಿಲೆ 2 ಈಕ್ವಲ್ಸ್ ಟು ಡಿ. 2 1 2 8 ಡಿ ಈಕ್ವಲ್ಸ್ ಟು 18 ಅನ್ನೋದು ಬಂತು. 5 ಕೋನಗಳನ್ನು A ಪ್ಲಸ್ ಡಿ, A ಪ್ಲಸ್ 2 ಡಿ, A ಪ್ಲಸ್ 3 ಡಿ, ಮತ್ತೊಂದು A ಪ್ಲಸ್ 4 ಡಿ. ಇವು ಸಮಾಂತರ ಶ್ರೇಣಿ ಇಲ್ಲಿವೆ ಅಂತಂದರೆ ಈ ರೀತಿ ಬರ್ತದೆ. 72 ಪ್ಲಸ್ 18, 72 ಪ್ಲಸ್ 18 36, 72 ಪ್ಲಸ್ 18 18 54, ಇನ್ನೊಂದು 72 ಪ್ಲಸ್ 72 ಇವೆರಡನ್ನು ಕೂಡಿಸಿದಾಗ 90, 108, 126, ಇನ್ನೊಂದು ಕೋನ 144. ಈ ರೀತಿ ಕೋನಗಳು 5 ಕೋನಗಳಾಗಿರ್ತವೆ. 36ನೇ ಪ್ರಶ್ನೆ. ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ
ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ AB ಮತ್ತು CD ಕಂಬಗಳು ನೇರವಾಗಿ ನಿಂತಿವೆ. ಈ ಎರಡು ಕಂಬಗಳು ಪಾದಗಳನ್ನು ಜೋಡಿಸಿ ರೇಖೆಯ ಮೇಲೆ ಒಂದು ಬಿಂದು P ನಿಂದ ಎರಡು ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. CD ಕಂಬದ ಉದ್ದ 20√3 ಮೀಟರ್ ಮತ್ತು PDಯ ಉದ್ದ 20 ಮೀಟರ್ಗಳಾಗಿ BP = 10 ಮೀಟರ್ಗಳಾದರೆ ABಯ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ AC ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ CDPಯಲ್ಲಿ D ಕೋನ 90 ಡಿಗ್ರಿ ಇದೆ. CPD ಕೋನ 90 - θ ಅಂತೇಳಿ ಕೊಟ್ಟಿದ್ದಾರೆ. ತ್ರಿಭುಜ ABPಯಲ್ಲಿ B ಕೋನ 90 ಡಿಗ್ರಿ, ಇದು 90 - θ ಅಂತೇಳಿ ಆಗ್ತದೆ, ಇದು θ ಆಗ್ತದೆ. ಹಾಗಾಗಿ tan θ = AB/BP, tan θ = AB/10. ಇದಕ್ಕೆ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ತ್ರಿಭುಜ CDPಯಲ್ಲಿ tan 90 - θ = CD/PD. tan 90 - θ ಅಂತಂದ್ರೆ cot θ ಆಗ್ತದೆ, = CD ಅಂದರೆ 20√3/20. ಎರಡು ಕ್ಯಾನ್ಸಲ್ ಆಗಿ cot θ = √3 ಅಂತೇಳಿ ಬಂತು. ಹಾಗಾದ್ರೆ cot θ = √3 ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿರ್ತದೆ ಅಂತಂದ್ರೆ ಇದು cot 30 ಡಿಗ್ರಿಗೆ ಈಕ್ವಲ್ ಇರ್ತದೆ. cot ಕ್ಯಾನ್ಸಲ್ ಆಯಿತು, θ = 30 ಡಿಗ್ರಿ ಅಂತೇಳಿ ಬಂತು. ಸಮೀಕರಣ 1ರಲ್ಲಿ ಥೀಟಾ ಬೆಲೆಯನ್ನು ಆದೇಶ ಮಾಡಿದಾಗ tan 30 = AB/10. tan 30 1/√3 = AB/10 ಅಂತೇಳಿ ಬರ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ AB = 10/√3 ಅಂತೇಳಿ ಬಂತು. ತ್ರಿಭುಜ ABPಯಲ್ಲಿ cos θ = BP/AP. cos 30 ಡಿಗ್ರಿ = BP10. AP ಗೊತ್ತಿಲ್ಲ, AP. √3/2 = 10/AP. ಇಲ್ಲಿ AP = ಓರೆ ಗುಣಾಕಾರ ಮಾಡಿದಾಗ 20√3 ಅನ್ನೋದು ಬಂತು. ಇವಾಗ PC ಕಂಡುಹಿಡಬೇಕು. ತ್ರಿಭುಜ CDPಯಲ್ಲಿ cos 60 ಡಿಗ್ರಿ = PD/PC. cos 60 ಅಂದರೆ 1/2 = PD 20/PC. PC ಅನ್ನೋದು 40 ಸೆಂಟಿಮೀಟರ್ ಬಂತು. ಇದು 40 ಬಂತು. AP ಅನ್ನೋದು 20/√3 ಅನ್ನೋದು ಬಂತು. ವಿಕರ್ಣವನ್ನು ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಪ್ರಕಾರ AC² = AP² + PC². AC² AP ಅನ್ನೋದು 20/√5 ಹೋಲ್ ಸ್ಕ್ವೇರ್ ಪ್ಲಸ್ 40 ಸ್ಕ್ವೇರ್. 400/3 ಪ್ಲಸ್ ಇದು 1600. 400 ಪ್ಲಸ್ 4800/3. ಇದು ಸಿಂಪ್ಲಿಫೈ ಮಾಡಿದಾಗ 5200/3. AC = √5200/3. ಇದನ್ನು ಸಿಂಪ್ಲಿಫೈ ಮಾಡಿದಾಗ AC = 20√13/3 ಅನ್ನೋದು ಬರ್ತದೆ. ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೇಲ್ಸನ್ ಪ್ರಮೇಯ. ಈ ಪ್ರಮೇಯವನ್ನು ಆಲ್ರೆಡಿ ತಮಗೆಲ್ಲರಿಗೂ ಬರ್ತದೆ. ಇದನ್ನು ಸಾಧಿಸಿದ್ದೇನೆ ಈ ರೀತಿ. ಪ್ರಶ್ನೆ 38 ಪ್ರಶ್ನೆಯಲ್ಲಿ ಒಂದು ಸಿಲಿಂಡರ್, ಒಂದು ಶಂಕುವಿನ ಭಿನ್ನಕ ಮತ್ತು ಒಂದು ಅರ್ಧಗೋಳವನ್ನು ಚಿತ್ರದಲ್ಲಿರುವಂತೆ ಜೋಡಿಸಿ ಒಂದು ಕೀಟ ನಿಯಂತ್ರಕ ಸಾಧನವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ಭಾಗದಲ್ಲಿ ಅಂಟು ದ್ರವವನ್ನು ತುಂಬಿಸಲಾಗಿದೆ. ಅರ್ಧಗೋಳ ಮತ್ತು ಸಿಲಿಂಡರ್ಗಳ ತ್ರಿಜ್ಯಗಳು ಕ್ರಮವಾಗಿ 21 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ಗಳಾಗಿದ್ದು ಪೂರ್ಣ ಸಾಧನದ ಒಟ್ಟು ಎತ್ತರ 60 ಸೆಂಟಿಮೀಟರ್ ಮತ್ತು ಸಿಲಿಂಡರ್ ಭಾಗದ ಎತ್ತರ 15 ಸೆಂಟಿಮೀಟರ್. ಸಾಧನದ ವಕ್ರಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದಲ್ಲಿನ ಅಂಟು ದ್ರವದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಪರಿಹಾರ: ಸಿಲಿಂಡರ್, ಭಿನ್ನಕದು ಶಂಕುವಿನ ಭಿನ್ನಕ, ಅರ್ಧಗೋಳ. ಈ ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಸಿಲಿಂಡರ್ R = 14 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. H = 15 ಸೆಂಟಿಮೀಟರ್.
ಶಂಕುವಿನ ಭಿನ್ನಕದ R2 14 ಸೆಂಟಿಮೀಟರ್, R1 21 ಸೆಂಟಿಮೀಟರ್, H ಇಲ್ಲಿ 24 ಸೆಂಟಿಮೀಟರ್ ಆಗ್ತದೆ. ಶಂಕುವಿನ ಭಿನ್ನಕ L ಅನ್ನು ಕಂಡುಹಿಡಬೇಕು. L √R2 - R1 ಹೋಲ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಇವೆಲ್ಲವನ್ನು ಬಿಡಿಸಿದಾಗ 49 ಪ್ಲಸ್ 576 625, L 25 ಬರ್ತದೆ. ಅರ್ಧಗೋಳದು R 21 ಸೆಂಟಿಮೀಟರ್. ಸಾಧನದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಮೊದಲ ಸಾಧನದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಾಗ್ತದೆ ಅಂತಂದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೂತ್ರವನ್ನು ಬರೆದುಕೊಳ್ಳೋಣ. 2πRh ಪ್ಲಸ್ ಪೈ R1 ಪ್ಲಸ್ R2 ಇಂಟು L ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಬೆಲೆಗಳನ್ನು ಆದೇಶ ಮಾಡೋರಿಲ್ಲಿ 2 × 22/7. ಸಿಲಿಂಡರ್ನ ಎತ್ತರ ತ್ರಿಜ್ಯ ಏನದು 14 ಸೆಂಟಿಮೀಟರ್ ಇಂಟು ಎತ್ತರ 15 ಪ್ಲಸ್ 22/7. R1 21 ಪ್ಲಸ್ R2 14 ಇಂಟು L ಅನ್ನೋದು 25 ಪ್ಲಸ್ 2 × 22/7 ಇಂಟು ಇದು 21 ಸ್ಕ್ವೇರ್ 21 × 21 ಅಂತೇಳಿ ಬರ್ಕೊಳ್ತೀನಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಉತ್ತರ 6842 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬರ್ತದೆ. ನಂತರ ಏನು ಕಂಡುಹಿಡಿಬೇಕು ನಾವು ಅಂತಂದ್ರೆ ಇಲ್ಲಿ ಅರ್ಧಗೋಳದ ಘನಫಲವನ್ನು ಕಂಡುಹಿಡಬೇಕು. ಅರ್ಧಗೋಳದ ಘನಫಲ 2/3πr³ ಸೂತ್ರ ಆಗ್ತದೆ. 2/3 ಇಂಟು 22/7 ಇಂಟು ಇಲ್ಲಿ ಅರ್ಧಗೋಳದ ತ್ರಿಜ್ಯ 21 ಸೆಂಟಿಮೀಟರ್ 21 ಇಂಟು 21 ಇಂಟು 21. ಇವೆಲ್ಲವನ್ನು ಬಿಡಿಸಿದಾಗ ಇದರ ಘನಫಲ 19404 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಬರ್ತದೆ. ಇದು ಉತ್ತರ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ಗಣಿತ ವಾರ್ಷಿಕ ಪರೀಕ್ಷೆಯ ಸಂಪೂರ್ಣ ಪರಿಹಾರಗಳನ್ನು ನೋಡಿದೆ. ನಮ್ಮ ವಿಡಿಯೋನ ಇಷ್ಟ ಆದರೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.